ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಅವರು ಕೊಟ್ಟಿರುವಂಥ ಸಮಾಧಾನ ಭಾಳ ಪರ್ಫೆಕ್ಟಾಗಿತ್ತು. ಅದರಲ್ಲೇನು ಟೆಕ್ನಿಕಲ್ ಆಗಿ ಆಂಧ್ರ, ಕರ್ನಾಟಕ ಮತ್ತು ತೆಲಂಗಾಣ ಮೂವರು ಕೂಡ ಆ ಸೆಂಟ್ರಲ್ ಬೋರ್ಡಲ್ಲಿ ಇರೋ ಕಾರಣ ತುಂಗಭದ್ರಾ ಬೋರ್ಡಲ್ಲಿ ಯಾವುದೇ ನಿರ್ಣಯ ಮಾಡಬೇಕಂದ್ರೂ ಕೂಡ ಮೂವರು ಒಪ್ಪಿಗೆಯಿಂದನೇ ಆ ಕಾರ್ಯಕ್ರಮಗಳಿಗೆ ಆಗಬೇಕಾಗುತ್ತೆ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಇವಾಗ ಈಗಾಗಲೇ 6 ಗೇಟ್ಗಳನ್ನು ಆರ್ಡ್ರ್ ಮಾಡಿದ್ದಾರೆ, ಅದು ರೆಡಿ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಎರಡನೇ ಬೆಳೆ ಒಂದು ವೇಳೆ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ನಮ್ಮ ಶಿವರಾಜ್ ಸಂಗಡಿಗೆ ಅವ್ರಿಗೂ ಗೊತ್ತು, ನಾವಾಗಲಿ ಎಲ್ರಿಗೂ ಕೂಡ ನಿದ್ದೆ ಕೂಡ ಇರಲ್ಲ. ಇವತ್ತು ನಾವು ಸದನದಲ್ಲಿ ತಾವು ಎರಡನೇ ಬೆಳೆ ಇರಲ್ಲ ಅಂತ ಹೇಳಿದ್ದೀರಿ. ಇದು ಈಗಾಗಲೇ ಎಲ್ಲ ಟಿ ವಿಗಳ ಮೂಲಕ ನೋಡ್ತಾ ಇರ್ತಾರೆ. ಎಲ್ಲರೂ ಮನೆಗಳ ಹತ್ರ ಸುತ್ತಾಡಿಕೊಂಡು ಸಾವಿರಾರು ರೈತರು ಗಲಾಟೆ ಮಾಡುವಂಥದ್ದು ಬರೋದು ಇವೆಲ್ಲ ಇರುತ್ತೆ. ಬಟ್ ಆದರೆ ಒಂದು ನಾವು ರೈತರಿಗೆ ಕೂಡ ಇವತ್ತು ಒಳ್ಳೆಯ ಸಂದೇಶ ಕೊಟ್ಟರು ಸನ್ಮಾನ್ಯ ಡೆಪ್ಯೂಟಿ ಸಿ ಎಮ್ಮು. ವಿಷಯ ಏನು ಅಂತಂದರೆ, ಎರಡನೇ ಬೆಳೆ ಇಲ್ಲ ಅಂತಂದರೂ ಕೂಡ ಗೇಟು ಅಂದರೆ ಈ ಎಂಟೈರ್ ಟಿ ಬಿ ಡ್ಯಾಮ್ನ ರೆಡಿ ಮಾಡೋದು ಮುಖ್ಯ. ಅದು ಈ 1 ವರ್ಷ ನಮಗೆ ಎರಡನೇ ಬೆಳೆ ಇಲ್ಲ ಅಂತಂದರೂ ಕೂಡ ಒಂದು ಸಲ ತುಂಗಭದ್ರಾ ಡ್ಯಾಮ್ ರೆಡಿಯಾಗಿಬಿಟ್ರೆ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಶಾಶ್ವತವಾಗಿ ಆ ಡ್ಯಾಮ್ ರಕ್ಷಣೆ ಆಗುತ್ತೆ ಮತ್ತು ಜನರಿಗೆ ಇನ್ನೊಂದು 50 ವರ್ಷ ನೀರು ಯಾವುದೇ ಕೊರತೆ ಇಲ್ದಂಗೆ ಆಗುತ್ತೆ ಅನ್ನೋದು ಒಂದು. ಹಾಗಾಗಿ ರೈತರನ್ನ ನಾವೆಲ್ಲರೂ ಕೂಡ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತಂಗಡಿಗೆ ಅವರು, ನಾನು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಆ ಭಾಗದ 4 ಜಿಲ್ಲೆ ಶಾಸಕರು ರೈತರನ್ನ ನಾವು ಕನ್ವಿನ್ಸ್ ಮಾಡ್ಬೋದು. ಯಾಕೆಂದರೆ ಡ್ಯಾಮು ರೆಡಿಯಾಗೋದು ಮುಖ್ಯ ಅನ್ನೋದು ಒಂದು. ಎರಡನೇ ವಿಚಾರ, ನವಲಿ ಜಲಾಶಯದ ಬಗ್ಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಅಂದರೆ ಕಳೆದ 2 ವರ್ಷ ಬಡ್ಜೆಟಲ್ಲಿ ಕೂಡ 1000 ಕೋಟಿ ಹಣ ಸೀಮಿತ ಮಾಡಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ನಾನೊಂದು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದು, ತೆಲಂಗಾಣ ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇದೆ. ಅಲ್ಲಿ ಆ ಮುಖ್ಯಮಂತ್ರಿಗಳನ್ನ ತಾವು ಕನ್ವಿನ್ಸ್ ಮಾಡಿ ಮೀಟಿಂಗ್ಗೆ ಕರೆಸಿದರೆ, ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಅಶೋಕ್ ಅವರು, ಪ್ರತಿಪಕ್ಷ ನಾಯಕರು, ನಾವೆಲ್ಲರೂ ಕೂಡ BJP ಪಕ್ಷದ ಕಡೆಯಿಂದ ಅಲ್ಲಿ ಆಂಧ್ರದಲ್ಲಿ ಕೂಡ NDA ಸರ್ಕಾರ ಇರೋ ಕಾರಣ ಚಂದ್ರಬಾಬು ನಾಯ್ಡು ಅವ್ರನ್ನ ಕೂಡ ಕನ್ವಿನ್ಸ್ ಮಾಡೋದ್ರ ಮೂಲಕ ನವಲಿ ಜಲಾಶಯ ಯಾವುದೇ ಕಾರಣಕ್ಕೂ ಅದು ಆಗಲೇಬೇಕು. ನಾಟ್ ಓನ್ಲಿ ನವಲಿ ಜಲಾಶಯ, ಇನ್ನು 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ಇದೆ ಅಣ್ಣ. ನಾನು ನಿಮಗೆ ಅದನ್ನು ತೋರಿಸ್ತೀನಿ, ನಾನು ಆ ಡೀಟೇಲ್ಸ್ ಕೂಡ ಕೊಡ್ತೀನಿ. ನವಲಿ ಜಲಾಶಯದ ಜೊತೆಯಲ್ಲಿ ಇನ್ನೊಂದು 3 ಅಂದರೆ ಒಟ್ಟಾರೆ 4 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ನಾವು ಕಟ್ಟೋದ್ರ ಮೂಲಕ ಒಂದು 50 TMC ನೀರನ್ನು ಉಳಿತಾಯ ಮಾಡಿಕೊಂಡ್ರೆ ಆ 4 ಜಿಲ್ಲೆಗಳಿಗೆ ರೈತರಿಗೆ ಬೇಸಾಯಕ್ಕೂ ಕುಡಿಯೋ ನೀರಿಗೂ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ತಕ್ಷಣ ಅಂದರೆ ಇದನ್ನು ಡಿಲೇ ಮಾಡ್ದೇನೆ ಒಂದು ಕಡೆ ತಾವು ಹೇಳಿದಾಗೆ ಡ್ಯಾಮು ಈ ಬಾರಿ ಎರಡನೇ ಬೆಳೆ ಸ್ಟಾಪ್ ಮಾಡಿ ಡ್ಯಾಮ್ ಸಂಪೂರ್ಣ 39 ಗೇಟ್ಗಳು ಕೂಡ ರೆಡಿ ಮಾಡೋದಕ್ಕೆ ಬೇರೆ ರಾಜ್ಯಗಳು ಕೊಡದೆ ಹೋದರೂ ಕೂಡ ತಾವು ಆ ಹಣ ಖರ್ಚು ಮಾಡಲಿಕ್ಕೆ ಮುಂದಾಗಿದ್ದು ನಿಜವಾಗ್ಲೂ ಕೂಡ ಇಡೀ ದೇಶನೇ ಅಪ್ರಿಷಿಯೇಟ್ ಮಾಡುತ್ತೆ. ಇದು ಕೇವಲ 4 ಜಿಲ್ಲೆಗಳೆಲ್ಲ, ಕರ್ನಾಟಕ ರಾಜ್ಯ ಎಲ್ಲ, ಇಡೀ ದೇಶ ಅಪ್ರಿಷಿಯೇಟ್ ಮಾಡುತ್ತೆ ತಮ್ಮನ್ನು. ಜೊತೆಗೆ ನವಲಿ ಜಲಾಶಯದ ಜೊತೆಗೆ ಇನ್ನೂ 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ತಾವು ಕಟ್ಬಿಟ್ರೆ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಆ 4 ಜಿಲ್ಲೆಗಳು ಕೂಡ ಆ ಹಿಂದುಳಿದ ಜಿಲ್ಲೆಗಳ ಪಟ್ಟಿಯಿಂದ ಹೊರಬಂದು ಇವತ್ತು ಇಡೀ ದಕ್ಷಿಣ ಕರ್ನಾಟಕ, ಕರಾವಳಿ ಎಲ್ಲರಿಗೂ ಯಾವುದೇ ಜಿಲ್ಲೆಗಳಿಗೂ ನಾವು ಕಡಿಮೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಆ 4 ಜಿಲ್ಲೆಗಳು ಕೂಡ ಬರುತ್ತೆ ಅಂತೇಳಿ ದಯಮಾಡಿ ತಾವು ತಕ್ಷಣ ತಾವು ನಾಳೆಯಿಂದನೇ ಆ ನವಲಿ ಜಲಾಶಯದ ಬಗ್ಗೆ ಮತ್ತು ಇನ್ನೊಂದು 3 ಬ್ಯಾಲೆನ್ಸಿಂಗ್ ರಿಸರ್ವೈರ್ಸ್ ಬಗ್ಗೆ ತಾವು ಕ್ರಮ ಕೈಗೊಳ್ತೀರಂತೇಳಿ ನಾನು ನಂಬಿದ್ದೇನೆ. ಮಾನ್ಯ ಅಧ್ಯಕ್ಷರೇ,